ಕಾಶ್ಮೀರ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ಏನ್ ನಡೀತು, ಭಯೋತ್ಪಾದನೆಗೆ ಕಾಶ್ಮೀರಿ ಜನರೇ ಸಹಕಾರ ಕೊಟ್ಟಿದ್ರು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಶ್ಮೀರಿಗಳು ಮೇಲ್ನೋಟಕ್ಕೆ ಹಿಂದೂಗಳಂತೆ ಕಾಣ್ತಾರೆ, ಆದ್ರೆ ಭಯೋತ್ಪಾದಕರಿಗೆ ಭೂಗತ ಕಾರ್ಮಿಕರು ಇಲ್ಲಿ ಸಹಾಯ ಮಾಡಿದ್ರು ಅನ್ನುವಂತ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊದಲಿಂದನೂ ಕೂಡ ಒಂದು ಪ್ರಶ್ನೆ ಇದ್ದೇ ಇತ್ತು, ಅಲ್ಲಿ ಇಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಹೊರಗಿನವರು ಒಳಗೆ ಹೇಗೆ ಹೋದ್ರು, ಒಳಗಿನ ಮಾಹಿತಿ ಅಂದ್ರೆ ಬೈಸರನ್ ಕಣಿವೆಯ ಮಾಹಿತಿ ಉಗ್ರರಿಗೆ ಹೇಗೆ ಗೊತ್ತಾಯ್ತು, ಮಾಹಿತಿ ಕೊಟ್ಟಿದ್ಯಾರು ಅಂತ. ಉಗ್ರರಿಗೆ ಮಹಿಳೆಯರು ಹಾಗೂ ಮಕ್ಕಳು ಕೂಡ ಸಹಕಾರ ಕೊಟ್ಟಿದ್ರು ಸ್ಥಳೀಯರು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳೀಯ ವಿಷಯಗಳ ಬಗ್ಗೆ ಭಯೋತ್ಪಾದಕರಿಗೆ ಇಂಚಿಂಚು ಮಾಹಿತಿಯನ್ನ ರವಾನಿಸಿದ್ರಂತೆ. ಉಗ್ರರಿಗೆ ಮಾಹಿತಿ ನೀಡ್ತಾ ಇದ್ದಂತ ಕಾಶ್ಮೀರಿ ಸ್ಥಳೀಯ ಜನರು, ಸ್ಥಳೀಯರು ಅಂತ ಬಂದ್ರೆ ಎಲ್ಲರೂ ಅಲ್ಲ, ಅಲ್ಲಿ ಕೆಲವರು ಮತಾಂಧರ ಏನಿರ್ತಾರೆ ಅಂಥವರು ಉಗ್ರರ ಚಟುವಟಿಕೆಗಳಿಗೆ ಸಹಕಾರ ನೀಡ್ತಾ ಇದ್ರಂತೆ. ಯಾಕಂದ್ರೆ ಬೈಸರನ್ ಕಣಿವೆನೇ ಯಾಕೆ ಟಾರ್ಗೆಟ್ ಮಾಡಿದ್ರು, ಅಲ್ಲಿ ಭದ್ರತೆ ಇಲ್ಲ ಅನ್ನೋದು ಹೇಗೆ ಗೊತ್ತಾಯ್ತು, ಅಲ್ಲಿ ಎಷ್ಟೊತ್ತಿಗೆ ಜನರು ಬಂದು ಸೇರ್ತಾರೆ ಅನ್ನೋದು ಹೇಗೆ ಗೊತ್ತಾಯ್ತು, ಅದು ಬಹಳ ದುರ್ಗಮ ಪ್ರದೇಶ, ಅಲ್ಲಿಗೆ ಸೇನೆ ಬರಬೇಕು ಅಂದ್ರೂ ಒಂದಷ್ಟು ಟೈಮ್ ಬೇಕು ಅನ್ನೋದು ಹೇಗೆ ಗೊತ್ತಾಯ್ತು, ಅದು ಸ್ಥಳೀಯರ ಕೆಲವರಿಂದ ಸಹಕಾರ ಸಿಕ್ಕಿದೆ ಅನ್ನೋದು ಗೊತ್ತಾಗಿದೆ. ಭಾರತವನ್ನ ಕೆಣಕಿದಂತ ಪಾಕ್ಗೆ ಜೋರಾಯಿತು ನಡುಕ. ಪಾಕ್ ಸೇನೆಯ F-16 ಕ್ಷಿಪಣಿ ಉಡಾವಣೆಗೆ ಭಾರತ ಕೌಂಟರ್ ಕೊಟ್ಟಿದೆ. ಭಾರತೀಯ ವಾಯುಸೇನೆಯಿಂದ S-400 ಕ್ಷಿಪಣಿ ಎಂಟ್ರಿ ಆಗಿರೋದು. ಭಾರತವನ್ನ ಪದೇ ಪದೇ ಕೆಣಕ್ತಾ ಇರುವಂತ ಪಾಕ್ಗೆ ಮತ್ತೆ ಮತ್ತೆ ಆಘಾತ. ಪಾಕ್ ಸೇನೆಯ F-16 ಕ್ಷಿಪಣಿ ಉಡಾವಣೆಗೆ ಭಾರತ ಈಗ ಕೌಂಟರ್ ಅಟ್ಯಾಕ್ ಮಾಡಿರೋದು. ವಾಯುಸೇನೆಯಿಂದ S-400 ಕ್ಷಿಪಣಿ ಎಂಟ್ರಿ ಆಗಿದೆ. ಭಾರತ ಸೇನೆಯ ಬಲಭೀಮ S-400 ಅನ್ನ ಕಂಡು ಪಾಕ್ ಸೇನೆ ಈಗ ದಂಗಾಗಿದೆ. S-400 ಕ್ಷಿಪಣಿ ಕಂಡು ಪಾಕ್ನ F-16 ಕ್ಷಿಪಣಿಯನ್ನ ಎತ್ತಂಗಡಿ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಲಿಷ್ಠ S-400 ಕ್ಷಿಪಣಿಯಿಂದ ಪಾಕ್ ತಪ್ಪಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದೆ. F-16 ಕ್ಷಿಪಣಿಯಿಂದ ಗಡಿಯಿಂದ ಇರಾನ್ ಗಡಿಯತ್ತ ಸಾಗಿಸಿದೆಯಂತೆ ಪಾಕ್. ಹೀಗಾಗಿ ಪಾಕ್ ಏನೇ ಕೌಂಟರ್ ಕೊಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಭಾರತದ ಕಡೆಯಿಂದ, ಭಾರತೀಯ ಸೇನೆ ಕಡೆಯಿಂದ ಮತ್ತೆ ಕೌಂಟರ್ ಅಟ್ಯಾಕ್ಗಳಾಗ್ತಾ ಇದೆ. ಹೀಗಾಗಿ ಭಾರತದ ಕೌಂಟರ್ ಅಟ್ಯಾಕ್ಗಳಿಗೆ ಪಾಕಿಸ್ತಾನ ಈಗ ನಲುಗಿ ಹೋಗ್ತಾ ಇದೆ. ಇನ್ನು ಈ S-400 ಕ್ಷಿಪಣಿ ಸಾಮರ್ಥ್ಯ ಏನು, ಯಾಕಾಗಿ ಇಷ್ಟು ಬೆಚ್ಚ ಬೀಳ್ತಾ ಇದ್ದಾರೆ ಅದನ್ನು ನೋಡೋದಾದ್ರೆ, S-400 ಕ್ಷಿಪಣಿಗೆ ಈಗಾಗಲೇ ಪಾಕ್ ವಾಯುಸೇನೆ ಬೆದರು ಬಿಟ್ಟಿದೆ, ಹೆದರ್ಕೊಂಡಿದೆ. ಒಳ ಬರುವಂತ ಶತ್ರು ವಿಮಾನಗಳು, ಕ್ಷಿಪಣಿಗಳು, ಡ್ರೋನ್ಗಳನ್ನ 400 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇದು ನಾಶ ಮಾಡುತ್ತೆ. S-400 ಸುಮಾರು 600 ಕಿಲೋಮೀಟರ್ ಟ್ರ್ಯಾಕಿಂಗ್ ಸಾಮರ್ಥ್ಯವನ್ನ ಹೊಂದಿದೆ. 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದಷ್ಟು ವಾಯು ವಿಮಾನಗಳೇನಿದ್ದಾವೆ ಅವನ್ನ ಉಡಿಸ್ ಮಾಡುತ್ತೆ. ಇನ್ನು ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವ ಸ್ಟೆಲ್ತ್ ತಂತ್ರಜ್ಞಾನ ಕೂಡ ಇದಕ್ಕಿದೆ. ಇನ್ನು ಸಿಡಿತಲೆ ಕ್ಷಿಪಣಿಗಳು, ಶಬ್ದಾತೀತ ಗುರಿಯನ್ನ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಈ S-400 ಕ್ಷಿಪಣಿಗಿದೆ. ಇನ್ನು S-300ಗೆ ಹೋಲಿಸಿದ್ರೆ S-400 ಏನಿದೆ ಸುಮಾರು 2.5 ಪಟ್ಟು ಹೆಚ್ಚು ವೇಗದಲ್ಲಿ ಫೈರಿಂಗ್ ಮಾಡುತ್ತೆ. S-400 ಬ್ಯಾಟರಿ ಏನಿದೆ ದೀರ್ಘ ಹಾಗೂ ಶ್ರೇಣಿಯ ರೇಡಾರ್ ಅನ್ನ ಹೊಂದಿದೆ. ಕಮಾಂಡರ್ ಪೋಸ್ಟ್ ವೆಹಿಕಲ್ ಇರ್ಬೋದು, ಟಾರ್ಗೆಟ್ ಅಕ್ವಿಸಿಷನ್ ರೇಡಾರ್ ಮತ್ತು 2 ಬೆಟಾಲಿಯನ್ ಲಾಂಚರ್ಗಳನ್ನು ಒಳಗೊಂಡಿದೆ. ಹೀಗಾಗಿ ಬಹಳ ಬಲಶಾಲಿ ಆಗಿರುವಂಥ S-400 ಕ್ಷಿಪಣಿ ಇದು. ಪ್ರತಿ ಲಾಂಚರ್ 4 ಟ್ಯೂಬ್ಗಳನ್ನು ಹೊಂದಿರುತ್ತೆ. S-400 ಅನ್ನ 400 ಕಿಲೋಮೀಟರ್ ಹಾಗೂ 250 ಕಿಲೋಮೀಟರ್, 120 ಕಿಲೋಮೀಟರ್, 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕ್ಷಿಪಣಿಗಳ ಜೊತೆಗೆ ಶಸ್ತ್ರಸಜ್ಜಿತಗೊಳಿಸಬಹುದು. ಇಷ್ಟೆಲ್ಲ ಸಾಮರ್ಥ್ಯವನ್ನು ಇದು ಹೊಂದಿದೆ.